ಗೈಡ್ಲೈನ್ಸ್ ಇಟ್ಟಿದ್ದಾರೆ. ನಿಮ್ಮ UPA ಸರ್ಕಾರನೇ ಇತ್ತಲ್ಲ, ಆಗಲೇ ಇದೆಲ್ಲ ಬದಲಾವಣೆ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಮಾಡ್ಕೊಳ್ಳಲಿಲ್ಲ? ಇದು ಈ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ, ಇದು 52ರಿಂದ ಇದು ನಿರಂತರವಾಗಿ ನಡೀತಾ ಇದೆ. ಅದರಿಂದ ನಮಗೆ ಕಡಿಮೆ ಆಯಿತು, ಜಾಸ್ತಿ ಆಯಿತು, ಇಲ್ಲಿವರೆಗೆ ಯಾಕೆ ನಡೀತಿತ್ತು? ಮತ್ತೆ ನಾನು 20 ತಿಂಗಳು ನಡೆಸಿದ್ದೀನಿ, ನಾನು 14 ತಿಂಗಳು ನಡೆಸಿದ್ದೀನಿ. ನನ್ನ ಕಾಲದಲ್ಲೂ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋದು ನಿರ್ಧಾರ ಮಾಡಿದೆ. ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದ್ನ, ಸಾಲ ಮನ್ನಾ ಮಾಡಿದ್ದೀನಿ, ದುಡ್ಡು ಕೊಡಿ ಅಂತ ಹೇಳಿ. 2006 ಎಷ್ಟು ಹೈಸ್ಕೂಲುಗಳು, ಎಷ್ಟು ಕಾಲೇಜು, ಎಷ್ಟು ಸಬ್ಸ್ಟೇಷನ್ಗಳು, ರಸ್ತೆ ಕೆಲಸ ಮಾಡಲಿಕ್ಕೆ ಜಲ್ಲಿ ಸಿಗ್ತಾ ಇರಲಿಲ್ಲ. 2006, 2007 ಆ ರೀತಿ ಅಭಿವೃದ್ಧಿ ಮಾಡಿದ್ದೀವಿ. ಪಾಪ ಈಗ ದೇವರು ಬಂದರೂ ಮಾಡೋಕ್ಕಾಗಲ್ವಂತ. ದೇವರಲ್ಲಿಂದ ಗೊತ್ತಾನೆ? ಜನ ಓಟ್ ಹಾಕೋದೇ ಯಾಕೆ ಆಗ್ತಾರೆ ನಮಗೆ? ಮುಖ್ಯಮಂತ್ರಿಗಳು ಕೂಡ ಈಗ ದೇವರೇ ಕಾಪಾಡಬೇಕು. ಲೋಕಾಯುಕ್ತದಲ್ವಾ ರಿಪೋರ್ಟು ಅಲ್ಲವೇ? ತನಿಖಾ ಸಂಸ್ಥೆ ಯಾವುದದು? ಲೋಕಾಯುಕ್ತ ಸಂಸ್ಥೆ. ರೆಕಾರ್ಡ್ಗಳೇನಿದೆ ಅವ್ರು ಇಷ್ಟ ಬಂದಾಗ ಬರೆಸ್ಕೊಂಡವ್ರೆ. ನೋಡಿ, ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ 1-2 ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ. ಲೂಟಿ ಹೊಡೆಯರು ಯಾರು ಬಲಿಯಾಗಲ್ಲ. ಇದು ಪರಿಸ್ಥಿತಿಗಳು. ನನಗದ್ರ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಏನಿದೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಹೋದರೆ ಅದೆಲ್ಲ ಒಂದು ಕಡೆ ತಪ್ಪಾಗುತ್ತೆ. ಏನು ಮಾಡೋದು? ಕಣ್ಣು ಕಟ್ತಂಗಿದೆ, ಕಣ್ಣು ಕಟ್ತಾಗಿದೆ. ಅಲ್ಲಿ ಏನೇನಾಗಿದೆ? ಅಯ್ಯೋ, ಇದು 40 ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದರ್, ಇವತ್ತು ನಡೀತಾ ಇರೋದಲ್ಲ. ಎಲ್ಲಾದರೂ ಕೇಳಿದ್ದೀರಾ? 5 ಜನ IAS JDLRಗಳು SIT ರಚನೆ ನಮ್ಮ ಬಿಡದಿ ಜಮೀನಿಗೆ. 40 ವರ್ಷದಿಂದ ನಾನೆಲ್ಲೋ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡ ಜಮೀನು. ಯಾವ ಥರ ನಡೆಸ್ತಾ ಇದ್ದಾರೆ? ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ. ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು, ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ. 14 ಎಕರೆನೂ ಒತ್ತುವರಿ ಆಗಿದೆ, ಅದನ್ನು ವಶಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದೆ. ಸರ್ವೆ ನಂಬರ್ಗಳು ಕೊಟ್ಟರು, ಯಾವುದು ಅಂತ ಹೇಳಿ. ಹಲವಾರು ರೀತಿ ತನಿಖೆಗಳು 10 ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ, ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತರಿಲಿ. ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರಿಗೆ ಯಾರು ಹೇಳಿದ್ರು ಕೊಡೋದಕ್ಕೆ? ಈಗೆಲ್ಲ ಹುಡುಕೊಂಬಂದ್ರು ಮೂಲ ದಾಖಲೆದಾರನ್ನ? ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸ್. ಅವನು ಎಲ್ಲಿಂದ ಹುಡುಕೊಂಬಂದ್ರಿ? ಈಗ ಮೂಲ ಅವ್ರ ಮೂಲ ದಾಖಲೆದಾರರು ಅಂತ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇದಕ್ಕೆ 40 ವರ್ಷದ ನಡೀತಾನೇ ಇದೆ. ಇದರಿಂದ ನಾನು ನೆದರ್ಸಕ್ಕಾಗತ್ತಾ? ಅಲ್ಲಿ ಅದೆಂಥದ್ದು ಕಟ್ಟೋರಲ್ಲ, ಎಂಥದ್ದು ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆಸ್ ಎ ಮಿನಿಸ್ಟರ್ 2001 ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೊತಾರೆ, 21 ಎಕರೆ ಗೋಮಾಳ ಜಮೀನು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ.
ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.